ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಮ್ಮ ಪ್ರಗತಿ, ನಮ್ಮ ಏಳಿಗೆ, ನಾವು ಉದ್ಧಾರ ಆಗಲಿಕ್ಕೆ ಯಾರೂ ಗೈಡ್ ಮಾಡೋರಿಲ್ಲ. ತಂದೆ ತಾಯಿ ಇದ್ದಾರೆ, ಅವಿದ್ಯಾವಂತರು. ತಂದೆ ತಾಯಿ ಇದ್ದರು, ಸತ್ತೋಗಿದ್ದಾರೆ. ಬಂಧು ಬಳಗ ಇದ್ದಾರೆ, ನಮ್ಮನ್ನು ಬೆಳೆಸೋರಿಲ್ಲ, ನಮಗೆ ಎಂಕರೇಜ್ ಮಾಡೋರಿಲ್ಲ, ಗೈಡ್ ಮಾಡೋರಿಲ್ಲ, ಮೆಂಟರಿಂಗ್ ಮಾಡೋರಿಲ್ಲ, ಒಬ್ಬ ಗುರು ಇಲ್ಲ. ಆದರೂ ಕೂಡ ನಾವು ಹಿಂಗೆ ಆಗಬೇಕು, ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS ಆಫೀಸರ್ ಆಗಬೇಕು, ಮಂತ್ರಿ ಆಗಬೇಕು, MLA ಆಗಬೇಕು, ಕಾರ್ಪೊರೇಟರ್ ಆಗಬೇಕು, ಆ್ಯಕ್ಟ್ರ್ ಆಗಬೇಕು, ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಬೇಕು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ಏನೋ ಒಂದು ಆಸೆ ಇರುತ್ತೆ. ಬಟ್ ನಮ್ಗೆ ಆ ಮಾರ್ಗ ತೋರಿಸೋರು ಇರೋದಿಲ್ಲ. ನಮ್ಮನ್ನು ಜ್ಞಾನ ಕೊಟ್ಟು ಬೆಳೆಸಿ ಆ ಜಾಗಕ್ಕೆ ತೊಗೊಂಡೋಗುವಂತೂ ನಮ್ಗೆ ಇರೋದಿಲ್ಲ ಜೀವನದಲ್ಲಿ. ಈ ಥರ ಇದ್ದವ್ರಿಗೆ ನಮ್ಮ ಒಳಗಡೆನ ಆತ್ಮದಲ್ಲಿ ಒಂದು ಅಂತರ್ಪ್ರಜ್ಞೆ ಅಂತ ಒಂದಿದೆ. ಅದು ನಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡುವಂಥ ವಿಶೇಷವಾದಂಥ ಎನರ್ಜಿ. ಅದಕ್ಕೆ ನಾವು ಪ್ರಚೋದನೆ ಮಾಡ್ಕೋಬೇಕು. ಅದು ಹೇಗೆ ಮಾಡಬೇಕು, ಏನು ಮಂತ್ರ, ಮುದ್ರಾ, ತಂತ್ರ ಅನ್ನೋದನ್ನು ನಾನು ನಿನ್ನೆ ಸಂಚಿಕೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ಅದಕ್ಕೆ ರಿಲೇಟೆಡ್ ಆಗಿದೆ ಮುಂದುವರೆದ ಭಾಗ. ಆದರೆ ಸಬ್ಜೆಕ್ಟ್ ಚೇಂಜ್ ಇರುತ್ತೆ. ಏನಪ್ಪ ಅಂತಂದರೆ, ನನಗೆ ಹೋದ ತಿಂಗಳೊಬ್ಬರು ಬಂದರು, 26 ವರ್ಷದ ಹುಡುಗ, ನಾನು BE ಮಾಡಿ ಸಾಫ್ಟ್ವೇರ್ ಇಂಜಿನಿಯರು, ಒಂದು ಒಳ್ಳೆ ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ದೀನಿ, ನಂಗೆ ಒಳ್ಳೆ ಹುಡುಗಿ ಸಿಗಬೇಕು ಮದುವೆ ಆಗೋಕ್ಕೆ, ಏನು ಮಾಡಬೇಕು ಅಂತ ಕೇಳ್ದೆ. ಒಳ್ಳೆ ಹುಡುಗಿ ಅಂದ್ರೆ ಏನು ಅಂತ ಕೇಳಿದೆ. ನೋಡೋಕ್ಕೆ ರೂಪವಂತ ಆಗಿರಬೇಕು, ಸ್ಮಾರ್ಟ್ ಆಗಿರಬೇಕು, ತುಂಬ ಸೆಕ್ಸಿ ಆಗಿರಬೇಕು, ಓದಿರಬೇಕು, ದುಡಿಬೇಕು, ಅವಳು ಕೆಲ್ಸಕ್ಕೆ ಹೋಗಬೇಕು, ನನ್ನನ್ನು ಕೇರ್ ತಗೋಬೇಕು, ಮತ್ತು ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಬರಬಾರ್ದು, ಡೈವರ್ಸ್ ಆಗಬಾರ್ದು, ಅವಳು ನಾನು ಬಿಟ್ಟು ಹೋಗ್ಬಾರ್ದು, ನಾನು ಅವಳು ಬಿಟ್ಟು ಹೋಗಬಾರ್ದು. ಇವು ದೊಡ್ಡ ಲಿಸ್ಟ್ ಹೇಳ್ದ. ಆಯ್ತಪ್ಪ, ನಿನ್ನ ಇಚ್ಛೆ ಪ್ರಕಾರ ಹುಡುಗಿ ಸಿಗಬೇಕು ಅಂತಂದರೆ ಅದಕ್ಕೆ ಭಾಳಷ್ಟು ಪ್ರೋಟೋಕಾಲ್ಸ್ ಇದೆ ಎಂದೆ, ಭಾಳಷ್ಟು ಲೆಕ್ಕಾಚಾರ ಇದೆಯಪ್ಪ. ಒಬ್ಬ ದೊಡ್ಡ ರೌಡಿ, ಅವನಿಗೆ ಪಾಪ ಭಯ ಭಕ್ತಿ ಬದುಕುವಂತೆ ಹೆಂಡತಿ ಸಿಕ್ಕಿದ್ದಾಳೆ. ಒಬ್ಬ ರೌಡಿಗೆ ಇನ್ನೊಬ್ಬಳು ರೌಡಿ ಹೆಂಡತಿ ಸಿಕ್ಕಿದ್ರೆ ರೌಡಿ ಇನ್ನೂ ಚೆನ್ನಾಗಿ ಬೆಳೆದು ಬಿಡ್ತಾನೆ. ಒಬ್ಬ ಕಳ್ಳನಿಗೆ ಕಳ್ತನ ಮಾಡೋಂಥ ಹೆಂಡತಿ ಸಿಕ್ಕಿದ್ರೆ ಅವನು ಇನ್ನೂ ದೊಡ್ಡ ಚೆನ್ನಾಗಿ ಸಮೃದ್ಧಿಯಾಗಿರ್ತಾರೆ. ಒಬ್ಬ ಕೊಲೆಗಾರನಿಗೆ ಇನ್ನೊಬ್ಬ ಕೊಲೆನೂ ಮಾಡೋವಂಥ ಧೈರ್ಯ ಒಬ್ಬ ಹೆಂಡತಿ ಸಿಕ್ಬಿಟ್ರೆ ಅವನು ಇನ್ನೂ ಚೆನ್ನಾಗಿ ಕೊಲೆ ಮಾಡ್ತಾನೆ. ಗಂಡ ಹೆಂಡತಿ ಸೇರಿಕೊಂಡು ಗಂಡನೂ ಮೋಸ, ಹೆಂಡ್ತಿನೂ ಮೋಸ. ಗಂಡನೂ ಸುಳ್ಳು ಹೇಳ್ತಾನೆ, ಹೆಂಡ್ತಿನೂ ಸುಳ್ಳು ಹೇಳ್ತಾನೆ. ಇದು ಮ್ಯಾಚಿಂಗ್, ವೈಬ್ರೇಷನ್ ಅಂತೀವಿ ನಾವು. ಪಾಪ ಗಂಡ ರೋಡಿ, ಪಾಪ ಹುಡುಗಿ ಏನೂ ಗೊತ್ತಾಗಲ್ಲ. ಗಂಡ ದೊಡ್ಡ ಕಳ್ಳ, ಆದರೆ ಪಾಪ ಹುಡುಗಿಗೆ ಕಳ್ತನ ಬಗ್ಗೆ ಜ್ಞಾನವೇ ಇಲ್ಲ. ಗಂಡ ದೊಡ್ಡ ದರೋಡೆಕೋರ, ಪಾಪ ಹುಡುಗಿ ಭಾಳ ಸಾಧ್ವಿನಿ. ಇದು ರಾಂಗ್ ಮ್ಯಾಚೋ ಅದು ಸರಿಯಾದ ಮ್ಯಾಚೋ ನೀವೇ ಯೋಚನೆ ಮಾಡಿ. ಇವನು ಹೇಳ್ತಾನೆ ದೊಡ್ಡ ಲಿಸ್ಟು, ನನಗೆ ಹಿಂಗೆ ಬೇಕಿಂತ ಹುಡುಗಿ, ಏನು ಅವಳಿಗೆ ಐಶ್ವರ್ಯ ರಾಯ್ ಥರ ಇವನೇ ಇರಬೇಕಂತೆ, ಕಣ್ಣು ಕಿವಿ ಮೂಗು ಹೈಟು ವೆಯ್ಟ್ ಎಲ್ಲ ಹಾಗೇ ಇರಬೇಕು ಅಂತ ಹೇಳ್ತಾನೆ. ಈಗಾಗಲೇ ಅವನು ಒಂದು 15 ಹೆಣ್ಣು ನೋಡಿದ್ದಾನಂತೆ. ಅವನ ಟೇಸ್ಟ್ಗೆ ತಕ್ಕಂತೆ ಯಾವುದು ಮ್ಯಾಚ್ ಆಗಿಲ್ಲ, ಬೋರ್ ಆಗೋಯ್ತು, ಬಂದ್ಬಿಟ್ಟ ನನ್ನ ಹತ್ರ. ಹುಡುಕಿ ಸಾಕಾಯಿತು, ನೀವು ಒಂಚೂರು ಗೈಡ್ ಮಾಡಿ, ನಂಗೆ ಈ ಥರ ಬೇಕು ಹುಡುಗಿ ಅಂತ ಕೇಳ್ತಾನೆ. ಇಲ್ಲಿ ಏನಾಗಿದೆ ಅಂದರೆ, ಒಂದು ಲಾಜಿಕ್ಕು ನಾನು 48 ವರ್ಷದಿಂದ ಅನುಭವದ ಮೇಲೆ ಹೇಳ್ತೀನಿ. ಹೊರಗಿನ ರೂಪ ಜಾಸ್ತಿ ಇಷ್ಟಪಡ್ತಾರೆ, ಒಳಗಡೆ ಏನಿದೆ ಅಂತ ಗೊತ್ತೇ ಆಗಲ್ಲ. ಒಂದು ಹುಡುಗಿ ಲವ್ ಮಾಡಿದ್ದಾರೆ, ಅವನ ರೂಪಕ್ಕೆ ಮಾರೋಗಿ ಲವ್ ಮಾಡಿದ್ಲು. ಇವನು ಅವಳ ರೂಪ ನೋಡಿ ಮಾರೋಗ್ಬಿಟ್ಟ. ಆದರೆ ಅವಳು ಒಳಗಿರೋ ಗುಣ ನಡತೆ ಸಂಸ್ಕಾರ ಲವ್ ಮಾಡಿಲ್ಲ ಇವನು. ಇವನಲ್ಲಿ ಏನು ಗುಣ ನಡತೆ ಸಂಸ್ಕಾರ ಇದೆಯೋ ಅದನ್ನು ಅವಳು ಲವ್ ಮಾಡಿಲ್ಲ. ಅವಳು ಲವ್ ಮಾಡಿರೋದು ಹೊರಗಿನ ಪ್ರಪಂಚನ, ರೂಪ, ಹೈಟು, ವೈಟು, ಒಂಥರೋ ಸಂಬಳ, ಇದ್ರ ಬಗ್ಗೆ. ಅವನು ಅಷ್ಟೇ, ಅವಳು ಎಂಥದ್ದು, ಯಾಕೆಂದರೆ ಅವರಿನ್ನೂ ತಾಲಿ ಕಟ್ಟು ಪರ್ಮನೆಂಟ್ ಗಂಡ ಹೆಂಡತಿ ಆಗಿಲ್ಲಲ್ಲ, ಲವ್ವರ್ಸ್ ಆಗಿದ್ದಾರಷ್ಟೇ. ಅವನು ಕೂಡ ಅವಳ ರೂಪ, ಹೈಟು, ವೆಯ್ಟ್ ನೋಡಿ ಮಾರೋಗ್ಬಿಟ್ಟ. ಮಾಯೆ, ಹೊರಗಿನ ರೂಪ ಎಲ್ಲ ಮಾಯೆ, ಒಳಗಿನ ರೂಪ ಒಬ್ರಿಗೂ ಗೊತ್ತಾಗಿಲ್ಲ. ಯಾವಾಗ ಗೊತ್ತಾಯಿತು? ಮದುವೆ ಆದಮೇಲೆ 4 ತಿಂಗಳಾದಮೇಲೆ ನನ್ನ ಹೆಂಡ್ತಿ ಹೊಸ ಗುಣ ಏನು, ಅವಳ ರಿಯಲ್ ಲೈಫ್ ಏನು, ಅವಳ ರಿಯಲ್ ಗುಣ ಏನು ಅಂತ ಗಂಡನಿಗೆ ಗೊತ್ತಾಯಿತು. ಗಂಡನಿಗೆ ಹೆಂಡ್ತಿ ಬಗ್ಗೆ ಗೊತ್ತಾಯಿತು. ಅವಳು ಲವ್ ಮಾಡೋದಿದ್ದಾಳೆ 3 ವರ್ಷ. ಅವಳ ಮನೆಗೆಲ್ಲ ಹೋಗಿದ್ದಾಳೆ. ಅವಳು ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿ, ಅಮ್ಮ ಇವಳು ನನ್ನ ಫ್ರೆಂಡ್ ಅಂತ ಹೇಳಿದ್ದಾನೆ.
ಅವಳು ಗೊತ್ತು, ನಾನು ಲವ್ ಮಾಡೋ ಹುಡುಗನಿಗೆ ಒಬ್ಳು ಅಮ್ಮ, ಒಬ್ಬ ಅಪ್ಪ ಇದ್ದಾನೆ, ಒಬ್ಳು ತಂಗಿ ಇದ್ದಾಳೆ, ಇನ್ನೊಂದು ಅವ್ರ ಮನೇಲಿ ಒಂದು ಚಿಕ್ಕ ಮಗು ಇದೆ. ಯಾವುದೋ ಮಗು ಇಟ್ಕೊಂಡು ಸಾಕ್ತಾರೆ, ಪಾಪ ಅವ್ರ ತಂದೆ ತಾಯಿ ಸತ್ತೋದ್ರಂತೆ, ಆ ಮಗು ಸಾಕ್ತಾ ಇದ್ದಾರೆ. ಅದು ಏನೋ ಈಗ 7-8 ವರ್ಷ ಮಗು. ಅದು ಮನೆ ಹೆಂಗಿದೆ ನೋಡಿದ್ದಾಳೆ, ಮನೆಯೊಳಗೆ ಯಾರ್ಯಾರಿದ್ದಾರೆ ಅಂತ ನೋಡಿದ್ದಾಳೆ, ನನ್ನ ಗಂಡನಿಗೆ ಎಷ್ಟು ಜನ ಮನೇಲಿ ಡಿಪೆಂಡ್ ಆಗಿದ್ದಾರೆ ಅಂತ ಎಲ್ಲ ಗೊತ್ತಿದ್ದು ಲವ್ ಮಾಡ್ತಾ ಇದ್ದಾಳೆ. ಮದುವೆ ಆದಮೇಲೆ 4-5 ತಿಂಗಳಿಗೆ, ನಾನು ಮದುವೆ ಆಗಿರೋದು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ನಿಮ್ಮ ಅಪ್ಪ ಅಮ್ಮ ನಮ್ಮ ಜೊತೆ ಇರಬಾರ್ದು, ಬೇರೆ ಮನೆ ಕಳಿಸಿ, ಇಲ್ಲ ನಾವು ಬೇರೆ ಮನೆಗೆ ಹೋಗೋಣ. ನಿಮ್ಮ ಅಮ್ಮ ಮಾತೆತ್ತರು ಸರಿ ಇಲ್ಲಿ ಮಾಡಿಲ್ಲ, ಸಕ್ಕರೆ ಕಮ್ಮಿ ಆಯಿತು, ಉಪ್ಪು ಜಾಸ್ತಿ ಆಯಿತು, ತುಪ್ಪ ಹಾಕಿಲ್ಲ, ಉಪ್ಪಿನಕಾಯಿ ಬಡಿಸಿಲ್ಲ, ಕಸ ಗುಡಿಸಿಲ್ಲ, ನೀನು ಅದು ಮಾಡಿಲ್ಲ, ದೀಪ ಹಚ್ಚಿಲ್ಲ, ಬರೀ ದಿನ ನನ್ನ ಬಗ್ಗೆ ಕಾಮೆಂಟ್ ಮಾಡ್ತಾರೆ. ಇದಕ್ಕೆ ನಾನು ಮದುವೆ ಆಗಿರೋದು, ನಾನು ಮನೆಗೆ ಬರಲ್ಲ. ಅವನಿಗೆ ಆಶ್ಚರ್ಯ, ಇದೆಲ್ಲ ಹೇಳುತ್ತಪ್ಪ ಅಂತ. ಅಮ್ಮ ಏನಮ್ಮ ನೀನು ಮಾತುಕೂ ಸಲ ಅವ್ನಿಗೆಲ್ಲ ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತ ತಪ್ಕೊಂಡಿಡ್ತೀಯ ಅಂತ ಅವಳು ಬೇಜಾರಾಗಿದೆ. ಮದುವೆ ಆದಮೇಲೆ ನಾವು ಹಿಂಗೆ ಕಲ್ತಿದ್ದು, ನೀನು ಹೆಂಡತಿ ಕಲಿಬೇಕು, ಇನ್ನು ಸುಮ್ಮನೆ ಕೂತ್ಕೊಂಡು ಊಟ ಆಗ್ತವೆ ಇಲ್ಲಿ, ನೀನು ಯೋಗಕ್ಷೇಮ ನೋಡ್ಕೋಬೇಕು, ಇದೆಲ್ಲ ಮಾಡಬೇಕು, ಮನೆ ಅಭಿವೃದ್ಧಿ ಆಗಬೇಕು, ಮನೇಲಿ ಚೆನ್ನಾಗಿರಬೇಕು, ವಾತಾವರಣ ಅಂದರೆ ಕಸ ಗುಡಿಸ್ಬೇಕು, ದೀಪ ಹಚ್ಚಬೇಕು, ಪೂಜೆ ಮಾಡಬೇಕು, ಪಾತ್ರೆ ತೊಳಿಬೇಕು, ಮತ್ತು ಅಡುಗೆ ಮಾಡೋದು ಕಲ್ತ್ಕೋಬೇಕು. ಉಪ್ಪು ಜಾಸ್ತಿ ಆಯಿತು, ಖಾರ ಜಾಸ್ತಿ ಆಯಿತು, ಉಪ್ಪು ಕಮ್ಮಿ ಆಯಿತು, ಇದೆಲ್ಲ ಕಲ್ತ್ಕೊಳ್ಳೋದು ಯಾವಾಗ? ಅವ್ರ ಅಪ್ಪ ಅಮ್ಮ ಕಲಿಸಿಲ್ಲ, ನಾನು ಕಲಿಸ್ತೀನಿ ಕಣೋ ಅಂತ ತಾಯಿ ಹೇಳಿದ್ರೆ, ಇಲ್ಲ ನನ್ನ ಹೆಂಡ್ತಿಗೆ ಹಂಗಲ್ಲ ಹೇಳಬೇಡ ನೀನು. ಹೀಗಾಗಿ ಅತ್ತೆ ಸೊಸೆಯರಿಗೆ ದ್ವಂದ್ವ, ಸಂಶಯ, ಗಲಾಟೆ ಎಲ್ಲಾಗಿ ಮದುವೆ ಆಗಿ 9 ತಿಂಗಳಿಗೆ ಡೈವರ್ಸ್ ನೋಟಿಸ್ ಕಳಿಸಿದ್ಲು ಹೆಂಡ್ತಿ. ಇವನ ಕನಸಿನ ರಾಣಿ ಅವಳು, ಇವನೇ ಚಾಯ್ಸು, ಇವನೇ ಸೆಲೆಕ್ಟ್ ಮಾಡಿ ಲವ್ ಮಾಡಿದ್ದು. ಅವಳ ಕಣ್ಣು, ಮೂಗು, ಬಾಯಿ, ಉಬ್ಬು, ತುಟಿ, ಹೈಟು, ವೆಯ್ಟು ಎಲ್ಲ ನೋಡಿದ್ದಾನೆ. ಅವನ ಹತ್ರ ಭಾಳ ಎಕ್ಸ್ಪ್ಲೇನ್ ಮಾಡ್ದೆ, ಅಪಾಯಿಂಟ್ಮೆಂಟ್ ತೊಗೊಂಬಂದಿದ್ದ ಅವನ ನನ್ನ ಹತ್ರ. ಈಗ ನಾನು ಅಷ್ಟು ಇಷ್ಟಪಟ್ಟು ಹುಡುಗಿ ಇವತ್ತು ಡೈವರ್ಸ್ ನೋಟಿಸ್ ಕೊಟ್ಟಿದ್ದಾಳೆ, ಏನು ಮಾಡೋದು ನನಗೆ? ಬೇರೆ ಮನೆ ಮಾಡ್ತೀನಿ ಅಂದರು ಬರೋಲ್ಲ ಅಂತಾಳೆ. ಯಾಕೆ? ಬೇರೆ ಮನೆ ಮಾಡೋದು ನಿಮ್ಮಪ್ಪ ಬರ್ತಾರೆ ಆಗಾಗ ನಿಮ್ಮ ಅಮ್ಮ ಅಪ್ಪ ಎಲ್ಲ ಬಂದು ನನಗೆ ಗೈಡ್ ಮಾಡ್ತಾರೆ, ಬೈತಾರೆ, ಅದು ಮಾಡು ಸರಿ ಇಲ್ಲ ಅಂತ ಟೀಕೆ ಮಾಡ್ತಾರೆ. ನೀನು ಬೇಡ, ನಿಮ್ಮ ಅಪ್ಪನೂ ಬೇಡ ಹೋಗು, ಅಮ್ಮನೂ ಬೇಡ ಹೋಗು, ನಾನು ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂಥೇಳಿ ಡೈವರ್ಸ್ ನೋಟಿಸ್ಗಳು. ಇವನ ಕನಸಿನ ರಾಣಿ ತಾನೇ ಸ್ವತಃ ಪ್ರೀತಿಸಿ ಸೆಲೆಕ್ಟ್ ಮಾಡ್ಕೊ ಬಂದಂಥವಳಿಗೆ ಇವತ್ತು ಅವನ ಕನಸಿನ ರಾಣಿ ಡೈವರ್ಸ್ ನೋಟ್ಸ್ ಕಳಿಸಿ ಈಗ 20-25 ಲಕ್ಷ ಕೊಡಬೇಕು ಅಂತ ಕಾಂಪನ್ಸೇಷನ್ ಕೇಳ್ತಿದ್ದಾಳೆ ಅಂತ. ಇದನ್ನು ಹೊರಗಡೆ ಬರೋದು ಹೇಗೆ ಅಂತ ಅಪಾಯಿಂಟ್ಮೆಂಟ್ ತೊಗೊಂಬಂದು ಕೇಳ್ದ. ಅದರಿಂದ ಗಂಡುಡುಗರು ಮದುವೆ ಆಗಬೇಕಾದ್ರೆ ರೂಪ, ಹಣ, ಅಂತಸ್ತು, ಉದ್ಯೋಗಗಳು ಮದುವೆ ಆದರೆ ಇದೇ ಬರೆ ಬರುತ್ತೆ, ಇದೇ ಗೋಳು. ನನ್ನ 48 ವರ್ಷದ ಅನುಭವದ ಆಧಾರದ ಮೇಲೆ ಕೆಲವು ಮಾಹಿತಿನ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಏನಪ್ಪ ಅಂತಂದರೆ, ಎಲ್ಲೋ ಹುಟ್ಟಿ ಜನ್ಮದಲ್ಲಿ ಎಲ್ಲೋ ಹುಟ್ಟಿ ಯಾವುದೋ ಹುಡುಗಿನ ಪ್ರೀತಿಸಿ ಮದುವೆ ಆಗದೆ ನಾವು ಬಿಟ್ಬಿಟ್ಟು ಇನ್ನೊಬ್ಬಂದು ಮದುವೆ ಮಾಡ್ಕೊಂಬಿಟ್ಟಿರ್ತೀವಿ. ಕಾಲಕ್ರಮೇಣ ನಾವು ಸತ್ತೋಗ್ತೀವಿ. ಈಗ ಹುಡ್ತೀವಿ, ಈಗ ಇವನು ಹುಟ್ಟಿದ್ದಾನೆ, ಅವಳು ಹುಟ್ಟಿರ್ತಾಳೆ. ಜನ್ಮದಲ್ಲಿ ಪ್ರೀತಿಸಿ ಕೈ ಬಿಟ್ಬಿಟ್ಟಿರ್ತೀವಲ್ಲ, ಜಾತಿ ಅಡ್ಡ ಬಂದಿರ್ಬೋದು ಅಥವಾ ಏನೋ ಒಂದು ವಿಷಯದಲ್ಲಿ ಬ್ರೇಕ್ ಆಗಿರ್ತದೆ, ಪ್ರೀತಿಸ್ಬಿಟ್ಟು ಬಿಟ್ಬಿಟ್ಟಿರ್ತಾನೆ. ಈಗ ಈ ಬರ್ತಲ್ಲಿ ಇಬ್ಬರು ಹುಟ್ಟಿರ್ತಾರೆ, ಯಾವುದೋ ರೂಪದಲ್ಲಿ ಆಫೀಸಲ್ಲೋ ಅಥವಾ ಇನ್ಯಾವುದೋ ರೂಪದಲ್ಲೋ ಫ್ರೆಂಡ್ಸ್ ಆಗಿ ಲವ್ ಮಾಡಿಬಿಟ್ಟು ಮದುವೆ ಆಗಿಬಿಡ್ತಾರೆ. ಅಲ್ಲಿಗೆ ಜನ್ಮದ ಕರ್ಮ ಜಮಾ ಆಯಿತು. ಅಲ್ಲಿ ಪ್ರೀತಿಸಿದ ಜನ್ಮದಲ್ಲಿ ಮದುವೆ ಆಗಲಿಲ್ಲ, ಈ ಜನ್ಮದಲ್ಲಿ ಆ ಪ್ರೀತಿಸಿದ್ದು ಆ ಪವರು ಇವನ ಅಕೌಂಟಲ್ಲಿತ್ತು, ಮತ್ತೆ ಹುಟ್ಟುಬಿಟ್ಟ. ಅವಳು ಇವನ ಮೇಲೆ ಡಿಪೆಂಡ್ ಆಗಿದ್ಲು, ಅವಳ ಅಕೌಂಟಲ್ಲಿ ಇವನ ಮೇಲೆ ಪ್ರೀತಿ ಇತ್ತು, ಅವಳು ಸತ್ತೋಗ್ಲಿ ಈಗ ಹುಟ್ಬಿಟ್ಟಿದ್ದಾಳೆ, ಹುಟ್ಟಿದ್ದಾಳೆ. ಎಲ್ಲೋ ಒಂದು ಕಡೆ ಮೀಟ್ ಆಗ್ತಾರೆ, ಯಾವುದೋ ಒಂದು ಜಾಗದಲ್ಲಿ ಕನೆಕ್ಟ್ ಆಗುತ್ತೆ. ಆ ಏಜ್ ಬಂದಾಗ ಇಬ್ಬರು ಮದುವೆ ಆಗ್ತಾರೆ. ಸೊ ಜನ್ಮದ ಅರ್ಧ ಪ್ರೀತಿಸಿ ಮದುವೆ ಆಗಿಲ್ದಿರೋದ್ರಿಂದ ಈ ಜನ್ಮದಲ್ಲಿ ಮದುವೆ ಆಯಿತು. ಇದು ಕರ್ಮ ಸಿದ್ಧಾಂತ ಪ್ರಕಾರ. ಜನ್ಮದಲ್ಲಿ ಮದುವೆ ಆಗಿ ಸರಿಯಾಗಿ ನೋಡ್ಕೊಳ್ದೆ ಅವನು ಏನು ಮಾಡ್ತಾನೆ, ಇನ್ನೊಬ್ಬರ ಜೊತೆ ಸಹವಾಸ ಇರ್ತಾನೆ. ಜನ್ಮದಲ್ಲಿ ಮದುವೆ ಆಗಿದ್ದ, ಲವ್ ಅರೇಂಜೋ ಏನೋ ಆಗಿರ್ತಾನೆ, ಇವಳು ಇರಲಿ ಅಂದ್ಬಿಟ್ಟು ಇನ್ನೊಬ್ಬಳು ಸಹವಾಸದಲ್ಲಿರ್ತಾನೆ. ಹೀಗಾಗಿ ಆ ಥರ ಸಂಸಾರ ಮಾಡಿ ಅವನು ಸತ್ತೋಗ್ತಾನೆ. ಈಗ ಮತ್ತೆ ಅವನು ಪುನಃ ರೀಬರ್ತ್ ಆಗಿರ್ತಾನೆ. ಯಾಕೆಂದರೆ ಈ ಹೆಂಡ್ತಿಗೆ ದ್ರೋಹ ಮಾಡಿದ್ದ, ಸ್ತ್ರೀ ಶಾಪ ಬಂತು ಅವನಿಗೆ. ಕಟ್ಕೊಂಡು ಹೆಂಡ್ತಿಗೆ ಅವನು ಇದು ಮಾಡಿಲ್ಲ, ಸ್ತ್ರೀ ಶಾಪ ಬಂತು, ಅವಳು ಹುಟ್ಟಿರ್ತಾಳೆ. ಈಗ ಅವರಿಬ್ಬರು ಮತ್ತೆ ಜನ್ಮದಲ್ಲಿ ಮದುವೆ ಆದ ಹೆಂಗಸಿಗೆ ಏನು ಸುಖ ಕೊಟ್ಟಿಲ್ಲ, ಏನು ನೋಡ್ಕೊಂಡಿಲ್ವೋ ಆ ಬ್ಯಾಲೆನ್ಸ್ ಇವನ ಅಕೌಂಟಲ್ಲಿ ಇತ್ತು. ಈಗ ಅವಳು ಬಂದು ಇವನು ಹುಟ್ಟಿದ್ದಾರೆ ಮದುವೆಯಾಗಿ, ಆ ಅಕೌಂಟಲ್ಲಿ ಎಷ್ಟಿತ್ತು ಅಲ್ಲಿವರೆಗೂ ಅವ್ರು ಗಂಡ ಹೆಂಡ್ತಿ ಆಗಿರ್ತಾರೆ. ಆಮೇಲೆ ಬೇರೆ ಆಗ್ಬೋದು, ಸತ್ತೋಗ್ಬೋದು, ಡೈವರ್ಸ್ ಆಗ್ಬೋದು. ಮದುವೆ ಆಗ್ತಿದ್ದ ಮಾತು ಕೊಟ್ಬಿಟ್ಟು ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿರ್ತದೆ. ಈಗ ಮತ್ತೆ ಹುಟ್ಟಿರ್ತಾನೆ ಈ ಜನ್ಮದಲ್ಲಿ. ಅಲ್ಲಿ ಎಂಗೇಜ್ಮೆಂಟ್ ಜನ್ಮದ್ದು ಪ್ರಮಾಣ ವಚನ ಮಾಡ್ಕೋತೀನಿ, ನಿಮ್ಮ ಮನೆ ಹುಡುಗಿ ನಾವು ಮದುವೆ ಮಾಡ್ಕೋತೀನಿ, ನಾನು ಇವನ್ನ ಅಳಿಯ ಅಂತ ಸ್ವೀಕರಿಸಿದ ಮಾತು ಒಪ್ಪಂದ ಮಾಡಿ
ತಟ್ಟೆ ಎಕ್ಸ್ಚೇಂಜ್ ಆಗಿರ್ತದೆ, ಫಲತಾಂಬೂಲ ಎಕ್ಸ್ಚೇಂಜ್ ಆಗುತ್ತೆ, ಅದ್ರದ್ದು ಸಿಂಪ್ಟಮ್ ಇರ್ತದೆ. ಈಗ ಅವನು ಹುಟ್ಟಿರ್ತಾನೆ, ಅವಳು ಹುಟ್ಟಿರ್ತಾಳೆ, ಈಗ ಇವನು ಮದುವೆ ಆಗಿರ್ತಾನೆ, ಅವಳ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿರ್ತದಲ್ಲ, ಮದುವೆ ಮಾಡ್ಕೋಬೇಕು ಅಂತೇಳಿ ಇವಳ ಜೊತೆಗೆ ಹೆಂಡತಿ ಇದ್ದರೂ ಕೂಡ ಅವಳು ಮದುವೆ ಮಾಡ್ಕೋತಾನೆ. ಸೊ ಅಫಿಷಿಯಲಾಗಿ ಮದುವೆ ಆಗಿಬಿಡ್ತದೆ. ಆಗ ಅವ್ರಿಗೆ ಇಬ್ಬರು ಹೆಂಡ್ತಿರು, ಒಂದೇ ಮನೇಲಿ ಇಬ್ಬರು ಹೆಂಡ್ತಿ ಇರ್ತಾರೆ. ಅವಳು ಮಾತಾಡೋಲ್ಲ, ಇವನು ಮಾತಾಡೋಲ್ಲ. ಯಾಕೆಂದರೆ ಹೋದ ಜನ್ಮದ ಎಂಗೇಜ್ಮೆಂಟ್ ಆಗಿತ್ತು, ಮದುವೆ ಆಗಿರಲಿಲ್ಲ. ಈ ಜನ್ಮದಲ್ಲಿ ಎಂಗೇಜ್ಮೆಂಟ್ ಆಗಿತ್ತಲ್ಲ, ಅದ್ರ ಫಲ ಮದುವೆ ಮಾಡಿಸ್ಬಿಡುತ್ತೆ. ಅವನಿಗೆ ಇಬ್ಬರು ಹೆಂಡ್ತಿರು. ಯಾಕೆ ಇಬ್ಬರು ಹೆಂಡ್ತಿರು ಅಂದರೆ ಅವಳಿಗೆ ಮಕ್ಕಳಾಗಲ್ಲ ಅಂತೇಳಿ ಅವಳು ಪರ್ಮಿಷನ್ ಕೊಡ್ತಾಳೆ, ಇವ್ರು ಎರಡನೇ ಹೆಂಡ್ತಿ ಆಗ್ತಾಳೆ. ಇಲ್ಲ ಇಬ್ಬರು ಅಕ್ಕ ತಂಗಿರನ್ನ ಒಬ್ಬನೇ ಮದುವೆ ಮಾಡ್ಕೊಂಬಿಡ್ತಾನೆ. ಈ ಥರದ್ದೆಲ್ಲ ಭಾಳಷ್ಟಿದೆ. ನಾವು ನವಾಂಶ ಇದು ಜನ್ಮಕೊಂಡ್ಲಿ 12ನೇ ಮನೆ ಪೂರ್ವ ಜನ್ಮ ಹೇಳುತ್ತೆ, ಲಗ್ನ ಪ್ರೆಸೆಂಟ್ ಲೈಫ್ ಹೇಳುತ್ತೆ, 2ನೇ ಮನೆ ಲಗ್ನದಿಂದ 2ನೇ ಮನೆ ಮುಂದೆ ಏನು ಆಗ್ತಾನೆ ಏನಾಗ್ತಾನೆ ಅಂತ ಹೇಳುತ್ತೆ, ಜಾತಕ ಕರೆಕ್ಟಾಗಿದ್ದರೆ, ಹುಟ್ಟಿದ ಟೈಮು ಡೇಟು ಎಲ್ಲ. ಹೀಗಾಗಿ ಯಾವುದು ಅನಿರೀಕ್ಷಿತವಾಗಿ ಆಕಸ್ಮಿಕವಾಗಿ ಆಗೋದೇ ಇಲ್ಲ. ಎಲ್ಲ ಹೆಂಡ್ತಿಗೆ, ಗಂಡನಿಗೆ, ಮಕ್ಕಳಿಗೆ ಎಲ್ಲಾದರೂ ಹಿಂದಿನ ಜನ್ಮದೊಂದು ಹಿಸ್ಟ್ರಿ ಇರ್ತದೆ. ಆ ಹಿಸ್ಟ್ರಿ ಪ್ರಕಾರ ಈ ಜನ್ಮ ನೋಡ್ತೀವಿ, ಅಣ್ಣ ತಂಗಿ, ಅಕ್ಕ ತಮ್ಮ, ಗಂಡ ಹೆಂಡ್ತಿ, ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಅತ್ತೆ ಮಾವ ಎಲ್ಲ ಬಂದುಬಿಟ್ಟು ಹೊರಟೋಗ್ತಾರೆ ಜೀವನದಲ್ಲಿ. ಇದು ಒಂದು. ಇವತ್ತಿನ ಸಂಚಿಕೆ ಮುಖ್ಯ ಉದ್ದೇಶ ಏನು? ದ ಪರ್ಪಸ್ ಆಫ್ ದಿ ಎಪಿಸೋಡ್ ಈಸ್, ಒಳ್ಳೆ ಹುಡುಗಿನ ನನಗಿಷ್ಟು ಆಗಂತ ಹುಡುಗಿ ಯಾರು ಅನ್ನೋದು ಪ್ರಶ್ನೆ ಬಂತು. ನಾವು 5ನೇ ಜನ್ಮದಲ್ಲೋ, 10ನೇ ಹಿಂದಿನ ಜನ್ಮದಲ್ಲೋ, ಹೋದ ಜನ್ಮದ 20ನೇ ಜನ್ಮದಲ್ಲೋ ಅಥವಾ 100ನೇ ಜನ್ಮದಲ್ಲೋ ಯಾವುದೋ ಒಂದು ಬ್ಯಾಲೆನ್ಸು ಸಿಂಪ್ಟಮ್ಸು ನಮ್ಮ ಅಕೌಂಟಲ್ಲಿ ಇರ್ತದೆ, ಅದು ತೀರ್ಸ್ಕೊಳ್ಳೋಕ್ಕೆ ನಾವು ಹುಟ್ಬಿಡ್ತೀವಿ. ಹಾಗಾದರೆ ಈ ಜನ್ಮದಲ್ಲಿ ನನಗೆ ಕರೆಕ್ಟಾಗಿರೋ ಹೆಂಡ್ತಿ ಸಿಗಬೇಕು, ಡೈವರ್ಸ್ ಆಗಬಾರ್ದು, ಮದುವೆ ಆದಮೇಲೆ ಎಂಗೇಜ್ಮೆಂಟ್ ಮಾಡಿ ಕ್ಯಾನ್ಸಲ್ ಆಗಬಾರ್ದು, ಮದುವೆ ಆವಾಗ ಹೆಂಡ್ತಿ ಓಡೋಗಬಾರ್ದು, ಮದುವೆ ಆಗ್ತೀನಿ, ಮದುವೆ ಆದಮೇಲೆ ನನ್ನ ಹೆಂಡ್ತಿ ಪರಪುರುಷ ಜೊತೆ ಸಂಬಂಧ ಇಟ್ಕೊಂಡಿರ್ತಾಳೆ, ಅದು ಇರಬಾರ್ದು. ನನಗೆ ಮದುವೆ ಆದರೆ ನನ್ನ ಹೆಂಡ್ತಿಗೆ ಮಕ್ಕಳಾಗಬೇಕು, ಬಂಜೆ ಆಗಬಾರ್ದು. 5ನೇದು. 6ನೇದು, ನಮ್ಮ ಮದುವೆ ಆಗೋ ಹೆಣ್ಣು ನನ್ನನ್ನು ನೋಡ್ಕೋಬೇಕು, ನಮ್ಮ ಅಪ್ಪ ಅಮ್ಮ ಎಲ್ಲರೂ ನೋಡ್ಕೋಬೇಕು, ಆ ಥರ ಒಳ್ಳೆ ಹುಡುಗಿ ಸಿಗಬೇಕು. 7ನೇದು ಏನು ಹೇಳ್ತಾನೆ, ನಾನು ಎಲ್ಲಿ ಏನೇ ಮಾಡಿದ್ರು ಕೂಡ ನನಗೆ ಪ್ರೋತ್ಸಾಹಿಸ್ಬೇಕು ಅವಳು. 8ನೇದು, ನಮ್ಮ ಮನೆತನ ಗೌರವನ ಉಳಿಸೋವಂಥ ಹುಡುಗಿ ಬೇಕು. 10ನೇದು, ಅವಳು ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿರಬೇಕು. ನಾಳೆ ನಮ್ಮ ಮಕ್ಕಳು ಹುಟ್ಟಿದ್ರೆ ನಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡುವಂಥ ವಿದ್ಯೆ ಅವಳಲ್ಲಿರಬೇಕು. 11ನೇದು, ಅವಳಿಂದ ನನಗೆ ಲಕ್ ಬರಬೇಕೆ ವಿನಃ ಅವಳಿಂದ ನನಗೆ ಲಾಸ್ ಆಗಬಾರ್ದು. ಅವಳ ಮನೆಗೆ ಬಂದಮೇಲೆ ಹೆಂಡ್ತಿಯಾಗಿ ಸೊಸೆಯಾಗಿ ಬಂದಮೇಲೆ ನಮ್ಗೆ ಒಳ್ಳೇದಾಗಬೇಕೆ ವಿನಃ ಲಾಸ್ ಆಗಬಾರ್ದು. ಮತ್ತು ನನ್ನನ್ನು ಬಿಟ್ಟು ಅವಳು ಯಾವುದೇ ರೀತಿ ವ್ಯವಹಾರಗಳು ಮಾಡಬಾರ್ದು, ನನಗೆ ಮೋಸ ಮಾಡಬಾರ್ದು, ನನ್ನ ಬಗ್ಗೆ ಅಪಪ್ರಚಾರ ಮಾಡಬಾರ್ದು, ನನಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಹೀಗೆ ಒಟ್ಟು 20 ಕಂಡೀಷನ್ಸ್ನ ಹಾಕ್ತಾರೆ. ಜಾತಕದಲ್ಲಿ ಇವೆಲ್ಲ ಮ್ಯಾಚ್ ಆಗುತ್ತೆ ಅದು ಗೊತ್ತೇ ಆಗಲ್ಲ ಯಾರಿಗೂ. ಡೈವರ್ಸ್ ಕೊಡ್ತಾಳ ಅಂದರೆ ಜಾತಕದಲ್ಲಿ ಗೊತ್ತಾಗಲ್ಲ. ಮ್ಯಾಚ್ ಮಾಡುವಾಗ ಡೈವರ್ಸ್ ಆಗುತ್ತಾ, ವಿಧವೆ ಆಗ್ತಾಳಾ, ವಿಧವಾ ಆಗ್ತಾನಾ, ಮಕ್ಕಳಿರೋ ಬಜ್ಜೆ ಆಗ್ತಾಳಾ, ಮಕ್ಕಳಾಗೋ ಸಂತಾನ ಯೋಗ ಇದೆಯಾ, ಮತ್ತು ಅವಳು ಅತ್ತೆ ಮಾವಿಗೆ ಸೇವೆ ಮಾಡ್ತಾಳಾ, ಗಂಡಕ್ಕೇನು, ಎಲ್ಲೂ ಜಾತಕದಲ್ಲಿ ಮ್ಯಾಚ್ ಮಾಡಿ ನೋಡೋದೇ ಇಲ್ಲ ಅವರು. 36ಕ್ಕೆ ಎಷ್ಟು ಬರ್ತು ನೋಡ್ಬಿಟ್ಟು ಮದುವೆ ಮಾಡಿಸ್ಬಿಡ್ತಾರೆ. ಹೀಗಾಗಿ ಎಷ್ಟೋ ಜನ ಗಂಡು ಮಕ್ಕಳು ಮದುವೆ ಮಾಡ್ಕೊಂಡು ನರಕ ಯಾತನೆ ಪಡ್ತಾ ಇದ್ದಾರೆ. ಹೆಂಡತಿ ಸರಿ ಇಲ್ಲ, ಅಪ್ಪ ಅಮ್ಮ ನೋಡ್ಕೊಳ್ಳಲ್ಲ, ನಾನು ನೋಡ್ಕೊಳ್ಳಲ್ಲ, ಮತ್ತು ಇವಳು ಬೇರೆ ಮನೆ ಮಾಡು, ಬೇರೆ ಮನೆಗೆ ಹೋಗೋಣ, ಸಪ್ರೇಟ್ ಮನೆ ಮಾಡು ಅಂತಾಳೆ. ಮತ್ತು ನನಗೆ ದುಡ್ದಿದ್ದೆಲ್ಲ ತಂದುಕೊಡು ಕೈಗೆ ಅಂತ ಕೇಳ್ತಾಳೆ, ಎಲ್ಲ ನನ್ನ ಕಂಟ್ರೋಲೇ ನಡಿಬೇಕು ಅಂತ ಕೇಳ್ತಾಳೆ. ಈ ಥರ ಭಾಳ ಬೇಜಾರಾಗಿದೆ, ನನ್ನ ಮೇಲೆ ಅನುಮಾನ ಪಡ್ತಾಳೆ. ಏನು ರೀ ಯಾರ ಜೊತೆ ಫೋನ್ ಮಾಡ್ತೀವಿ, ಅವಳು ಯಾರು ರೀ, ಅವಳಿಗೆ ಯಾಕೆ ಅಷ್ಟೊಂದು ಮೆಸೇಜ್ ಮಾಡ್ತೀರಾ ಅಂತ ಅನುಮಾನ ಪಡ್ತಾಳೆ. ಸಣ್ಣ ಪುಟ್ಟಕ್ಕೆ ಗಲಾಟೆ ಮಾಡ್ತಾಳೆ. ಯಾಕಾದ್ರೂ ಮದುವೆ ಆದನು, ಮದುವೆ ಆಗೋಕ್ಕೆ ಮುಂಚೆ ರಾಜನಾಗಿದ್ದೆ, ಮದುವೆ ಆದಮೇಲೆ ದಿವಾನ ಆಗಿಬಿಟ್ಟಿದ್ದೀನಿ, ಮರ್ಯಾದೆ ಪ್ರಶ್ನೆ ಇದು. ನೋಡಿ ಮದುವೆ ಆಗಿರೋ ಕತೆ ಕೇಳಿ ಹೆಂಗಿರ್ತದೆ ಅಂತ. ಇವತ್ತು ಒಂದಿನಕ್ಕೆ 100ರಿಂದ 150 ಕೇಸು ಫೈಲ್ ಆಗುತ್ತಂತೆ ಡೈವರ್ಸ್ಗೆ. ಯಾಕೆ? ಗಂಡು ಹುಡುಗ ತಕ್ಕಂತೆ ಹುಡುಗಿ ಸಿಕ್ಕಿಲ್ಲ. ಇದೇ ದೊಡ್ಡ ಯಕ್ಷ ಪ್ರಶ್ನೆ. ಎಲ್ಲ ಇದೆ, ಕಾರು, ಸೈಟು, ಮನೆ, ವಿದ್ಯೆ, ಪೊಸಿಷನ್ನು, ಸಂಬಳ ಎಲ್ಲ ಇದೆ, ಸರಿಯಾದ ಹೆಂಡ್ತಿ ಇಲ್ಲ, ಸರಿಯಾದ ಹೆಂಡ್ತಿನೇ ಇಲ್ಲ. ಎಲ್ಲ ಇದೆ, ಹೆಂಡ್ತಿ ಚೆನ್ನಾಗಿದೆ, ಮಕ್ಕಳೇ ಆಗಲ್ಲ. ಎಲ್ಲ ಸರಿ ಇದೆ, ಮಕ್ಕಳಾಯಿತು, ತಲೆ ಸರಿ ಇಲ್ಲ, ಕೈ ಸರಿ ಇಲ್ಲ, ಕಾಲು ಸರಿ ಇಲ್ಲ, ಕುರುಡ ಕುಂಟಿಗೆ ಜನ್ಮ ಕೊಟ್ಬಿಟ್ಲು. ಎಲ್ಲ ಇದೆ. ಅವಳೇನಂಗೆ ಕೇಳಬೇಕು, ನಿಮ್ಮ ಅಪ್ಪ ಅಮ್ಮನ ನಾನೇನ ರೀ, ನೀವೇ ನಮ್ಮ ಅಪ್ಪ ಅಮ್ಮನ ಬಂದಿರಿ. ಮನೆ ಅಳಿಯನಲ್ಲೇ ಆಗಿರ್ಬೇಕಂತೆ. ಅವನು ಸಿಕ್ಕಿದ್ದೆ ಸಾಕು ಅಂತ ಹೋಗ್ತಾನೆ. ಅಲ್ಲಿ ನೋಡಿದ್ರೆ
ಹೆಂಡತಿ ಕಾಟದ ಜೊತೆಗೆ ಅತ್ತೆ ಮಾವನು ಕೂಡ ಕಮೆಂಟ್ ಮಾಡೋದು. ಯಾಕೆಂದರೆ ಮನೆ ಅಳಿ ಆಗಿಬಿಟ್ಟಿದ್ರಲ್ಲ. ನಿಮಗೇನು ದುಡಿಯೋ ಯೋಗ್ಯತೆ ಇಲ್ಲ, ಬನ್ನಿರಿ ನಮ್ಮ ಅಪ್ಪನೇ ಸಾಕ್ತಾನೆ ಅಂತ ಹೆಂಡತಿ ಗಂಡು ಕರ್ಕೊಂಡು ಮನೆಗೆ ಹೋಗ್ತಾಳೆ ತಾಯಿ ಮನೆಗೆ. ತಾಯಿ ಮನೇಲಿ ಇವನು ಶುದ್ಧ ಸೋಮಾರಿ, ಇವನು ಎಂಥ ಅಳಿಯವನಂತ ಮಾವ ಬಾಯಿಗೆ ಬಂದ ಬೈತಾನೆ, ಅತ್ತನ ಬೈತಾನೆ, ಹೆಂಡತಿನ ಬೈತಾನೆ. ಈಗ ಕನಸಿನ ರಾಣಿಯಲ್ಲಿದ್ದಾಳೆ, ನನಗೆ ಬೇಕಾದಂಥ ಹುಡುಗಿ ಎಲ್ಲಿ ಸಿಗ್ತಾಳೆ ಅನ್ನೋದು ಯಕ್ಷ ಪ್ರಶ್ನೆ. ಹಾಗಾದರೆ ನಾವು ಅವಳ ವಿದ್ಯೆ ರೂಪ ಹೊರಗಿನ ಪ್ರಪಂಚಕ್ಕಿಂತ ಹೆಚ್ಚಾಗಿ ಅವಳ ಒಳಗೆ ಎಂಥ ಇದೆ ಅಂಥ ಒಳ್ಳೆತನ ಇರೋಳು ಮಾತ್ರ ಹೆಂಡತಿ ಆಗಬೇಕು ಅಂತ ಸಂಕಲ್ಪ ಮಾಡಿದ್ರೆ ಮಾತ್ರ ನಮ್ಗೆ ಒಳ್ಳೆ ಹೆಂಡತಿ ಸಿಗೋದು. ಇಲ್ಲಾಂದರೆ ಎಲ್ಲ ಸಿಗ್ತಾಳೆ, ಸುಖ ಇಲ್ಲ, ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ ಎಲ್ಲ ಅನಿಸ್ಬಿಡ್ತಾಳೆ. ಇನ್ನೊಂದು ವಿಚಾರ ಹೇಳ್ತೀನಿ. ಒಬ್ಬ ಬಂದಿದ್ದ ಹುಡುಗ, ಪಾಪ ಅವನು ಹೇಳ್ತಾ ಇದ್ದ, ನಾನು ಪ್ರೀತಿಸೋ ಹುಡುಗಿ ನಾನು ಬಿಟ್ಟು ಇನ್ನೊಬ್ಬಳು ಮದುವೆ ಮಾಡಿಕೊಂಡು ಮಗು ಆಯಿತು, ಆದರೂ ಕೂಡ ಅವಳನ್ನ ನಾನು ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ ಇಂದ. ಮದುವೆ ಆಗಿ ಮಗು ಆಗಿರೋಳನ್ನ ಮದುವೆ ಮಾಡ್ಕೋಬೇಕಂತೆ. ನೋಡಿ ಹೆಂಗಿದೆ ಇದೆಲ್ಲ ಪೂರ್ವಜನ್ಮದ ಋಣ ಕನೆಕ್ಷನ್. ಸುಮ್ಮನೆ ಅವೆಲ್ಲ ಮನ್ಸಿಗೆ ಬರೋಲ್ಲ. ಕೆಲವರು ಹೆಣ್ಮಕ್ಳು ಮದುವೆ ಮುಂಚೆನೇ ಎಲ್ಲ ಥರ ದೇಹ ಸುಖ ತಗೊಂಡು ಹಲವಾರು ಬಾರಿ ಅಬಾರ್ಷನ್ ಮಾಡಿಸ್ಕೊಂಡಿರ್ತಾರೆ, ಗರ್ಭಪಾತ ಮಾಡಿಸ್ತಾರೆ. ಅಂಥವ್ರು ಇನ್ಯಾವನಿಗೂ ಮದುವೆ ಮಾಡ್ಕೊಂಬಿಟ್ಟು ಅವ್ನಿಗೆ ಹಿಂಸೆ ಕೊಡ್ತಾರೆ, ಅವನ ಮೇಲೆ ಕೇಸ್ ಹಾಕ್ತಾರೆ. ಅದಕ್ಕೆ ಈಗ ಹೊಸ್ದಾಗಿ ಮದುವೆ ಆಗೋ ಹುಡುಗರಿಗೆ ನಿಮ್ಮ ಜೀವನದಲ್ಲಿ ಅವಳಿಗೆ ಓದಿದ್ದಾಳೋ ಆಸ್ತಿ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಸಾಯೋ ತನಕ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನಿಮ್ಮ ಕುಟುಂಬ, ನಿಮ್ಮ ವಂಶ ಗೋತ್ರನ ಉಳಿಸಿ ಬೆಳೆಸಿ ಕಾಪಾಡುವಂಥ ಹುಡುಗಿ ಬೇಕು ಅಂತಂದರೆ ಇವತ್ತು ನಾನು ಹೇಳುವಂಥ ಮುದ್ರಾ ಮಂತ್ರ ತಂತ್ರ ಮಾಡಬೇಕು. ಹೊಸ್ದಾಗಿ ಮದುವೆ ಆಗೋರಿಗೆ ಅವನು ಯಾವನೋ ಹೇಳ್ದ, ಅವಳು 5 ಸಲ ಅಬಾರ್ಷನ್ ಆಗಿದ್ದಾಳೆ ಮದುವೆ ಮುಂಚೆನೇ, ಆದರೂ ಪರವಾಗಿಲ್ಲ ನಾನು ಮದುವೆ ಮಾಡ್ಕೋತೀನಿ ಇಂದ. ಅದು ನೋಡಿದ್ರೆ ಇವನಿಗಿಂತಲೂ ವಯಸ್ಸಾದಾಗಿದೆ, ಅವಳಿಗೆ ಮತ್ತೆ ಮಕ್ಕಳಾಗಲ್ಲ, ಯಾಕೆ 4-5 ಸಲ ಅಬಾರ್ಷನ್ ಆಗಿದೆ. ಅವಳನ್ನ ಮದುವೆ ಮಾಡಿಕೊಂಡು ಕೊನೆ ಗೊತ್ತಾಯ್ತು ಇವಳು ಮಕ್ಕಳಾಗಲ್ಲ ಅಂತ ಡಾಕ್ಟ್ರೇ ಹೇಳಿದ್ಮೇಲೆ ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂತ ಹೊರಟ. ಹಣದ ಆಸೆಗೋಸ್ಕರ ಈಗ ಅವ್ರ ವಂಶಕ್ಕೆ ಕೆಟ್ಟ ಹೆಸರು. ಬಂಜೆ ಕರ್ಕೊಂಬಂದು ಮದುವೆ ಮಾಡ್ಕೊಂಡ, ಅವಳಿಗೆ 5-6 ಸಲ ಅಬಾರ್ಷನ್ ಆಗಿದೆ ಅಂತ ಎಲ್ಲ ಗೊತ್ತಾಗುತ್ತೆ. HIV ಇದೆ, ಏಡ್ಸ್ ಇದೆ, ಈಗ ಅವ್ರ ವಂಶಕ್ಕೆ ಕೆಟ್ಟ ಕಳಂಕ, ಗೋತ್ರಕ್ಕೆ ಒಂದಂಗಾಗೋಯ್ತು. ಈ ಥರದೆಲ್ಲ ಆಗಬಾರ್ದು ಅಂದರೆ ಏನು ಮಾಡಬೇಕು? ಮದುವೆ ಆಗಿದ್ದಾಳೆ, ಗಂಡನೂ ಇರ್ತಾನೆ, ಪಕ್ಕದ ಮನೆ ಹುಡುಗನ ಜೊತೆ ಸಂಪರ್ಕ ಇಟ್ಕೊಂಡಿರ್ತಾಳೆ. ಈ ಥರ ಹೆಣ್ಮಕ್ಳು ಸಿಗಬಾರ್ದು ಅನ್ನೋದಾಗಿದ್ದರೆ ಏನು ಮಂತ್ರತಂತ್ರ ಮಾಡಬೇಕು? ವಿವಾಹ ಸಂಹಿತೆ ಅಂತ ಒಂದು ಸಂಹಿತೆ ಇದೆ. ಆ ಸಂಹಿತೆಯಲ್ಲಿ ಗ್ರಂಥದಲ್ಲಿ ಒಂದು ವಿಶೇಷವಾದ ಮಂತ್ರ ಇದೆ. ಏನು ಮಾಡಬೇಕು? ಹೆಬ್ಬೆಟ್ಟು ಟಚ್ ಮಾಡಿ, ಇದಕ್ಕೆ ಸೈನಸ್ ಅಂತಾರೆ ಮೆಡಿಕಲ್ ಭಾಷೆಯಲ್ಲಿ, ಇದಕ್ಕೆ ತುದಿಗೆ ಸೈನಸ್ ಅಂತಾರೆ. ಎಲ್ಲ ಬೆರಳಿನ ಸೈನಸ್ನ ಕನೆಕ್ಟ್ ಮಾಡಿ, ಇಲ್ಲಿ ಎಲ್ಲ 12 ಎನರ್ಜಿ ಅಲ್ಲೇ ಉತ್ಪತ್ತಿಯಾಗಿ ಹಂಗೆ ವಾಪಸ್ ಸ್ಪ್ರೆಡ್ ಆಗ್ತಿರ್ತದೆ. ಹೀಗೆ ಸ್ಟ್ರೈಟಾಗಿ ಕೂತ್ಕೊಂಡು ನಾಭಿ ಮುಂದೆ ಒಕ್ಳು ಮುಂದೆ ಹಿಂಗೆ ಇಟ್ಕೋಬೇಕು. ಕಣ್ಣು ಮುಚ್ಕೊಂಡು ಓಂ ಕ್ಲೀಂ ಕ್ಲೀಂ ಶ್ರೀಂ ಶ್ರೀಂ ಮ್ರೀಂ ಮ್ರೀಂ, ಇಲ್ಲಿ ಮ್ರೀಂ ಅಂದರೆ HREEM ಮ್ರೀಂ. ಓಂ ಕ್ಲೀಂ ಕ್ಲೀಂ ಶ್ರೀಂ ಶ್ರೀಂ ಮ್ರೀಂ ಮ್ರೀಂ ತ್ರಿಪುರಾ ಲಲಿತೆ. ತ್ರಿಪುರ ಅಂತಲೇ ಬಾಡಿ ಮೈಂಡ್ ಸೋಲ್. 3 ಅಂದರೆ 3, ಪುರ ಅಂದ್ರೇನು? ಒಂದು ಜಾಗ, ಸ್ಥಳ, ವಾಸ್ತು. 3 ಸ್ಥಳಗಳು ಯಾವುದು ಅಂದರೆ ಬಾಡಿ ಮೈಂಡ್ ಸೋಲ್ ಅಂತ. ತ್ರಿಪುರ ಲಲಿತೆ. ಲಲಿತೆ ಅಂದರೆ ಯಾವಾಗಲೂ ಸಂತೋಷ ಸುಖ ಆನಂದವನ್ನು ಕೊಡುವುದಕ್ಕೆ ಲಲಿತೆ ಅಂತ ಕರೀತಾರೆ, ಲಲಿತಾ ಅಂತ ಕರೀತಾರೆ. ಇಲ್ಲಿ ಬಹುವಚನ ಲಲಿತೆ. ತ್ರಿಪುರ ಲಲಿತೆ ಮಧಿಪ್ಸಿತಾಂ. ಮಧಿಪ್ಸಿತಾಂ ಅಂತಂದರೆ ಕುಲ ಗೋತ್ರ ಎಲ್ಲ ಸರ್ವಸ್ಥಳದಲ್ಲೂ ಕೂಡ ಪ್ರೀತಿಯನ್ನು ಕೊಡುವಂಥ, ಪ್ರೀತಿಯನ್ನು ತುಂಬುವಂಥವರು ಅಂತ. ಎಲ್ಲ ಸಮಯದಲ್ಲೂ ಎಲ್ಲ ಕಾಲದಲ್ಲೂ 24 ಗಂಟೆ 365 ದಿವಸನೂ ಶೋಷಿತಂ. ಶೋಷಣೆ ಮಾಡೋಂದರೆ ಕಾಪಾಡುವಂಥವಳು, ಬೆಳೆಸುವಂಥವಳು, ಸಮೃದ್ಧಿ ಮಾಡುವಂಥ ದೇಹಿ ಅಂಥವಳನ್ನು ನನಗೆ ಕೊಡು. ವಾಂಛಿತಂ ಕುರು ಸ್ವಾಹ. ವಾಂಛಿತ ಅಂದರೆ ನನ್ನ ಮನಸ್ಸಿನ ಇಷ್ಟಾರ್ಥ, ನನ್ನ ಏಳಿಗೆಯನ್ನು ಬೆಳೆಸುವಂಥವಳು, ನನ್ನ ಕುಲಗೋತ್ರಕ್ಕೆ ಒಳ್ಳೆಯ ಹೆಸರು ತರುವಂಥವಳು, ಒಳ್ಳೆಯ ಸಂತಾನ ಕೊಡು, ಎಲ್ಲದರಲ್ಲೂ ಎಲ್ಲ ಸರ್ವಕಾಲದಲ್ಲೂ ಹೆಸರನ್ನು ತಂದು ಕೀರ್ತಿ ತರುವಂಥ ಹುಡುಗಿಯನ್ನು ನನಗೆ ಕೊಡು ಅಂತೇಳಿ ಇದು ಕಾಳಿಯಲ್ಲಿ ಪ್ರಾರ್ಥನೆ ಮಾಡೋದು. ಇದು ರುದ್ರಯಾಮಳ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ. ಆ ರುದ್ರಯಾಮಳ ತಂತ್ರಸಾರದಲ್ಲಿ ಉತ್ತರ ಭಾಗದಲ್ಲಿ, ಉತ್ತರಕಾಂಡದಲ್ಲಿ 17ನೇ ಚಾಪ್ಟ್ರಲ್ಲಿ ಇದೊಂದು ಕಡೆ ಬರುತ್ತೆ, ಗುಪ್ತವಾಗಿ ಬರ್ತದೆ. ಈಗ ಇಟ್ಕೊಳ್ಳಿ. ಓಂ ಕ್ಲೀಂ ಕ್ಲೀಂ ಶ್ರೀಂ ಶ್ರೀಂ ಮ್ರೀಂ ಮ್ರೀಂ ತ್ರಿಪುರಾ ಲಲಿತೆ ಮದಿಪ್ಸಿತಾಂ ಶೋಷಿತಂ. ಮದಿಪ್ಸಿತಾಂ ಎಲ್ಲದಲ್ಲೂ ಉತ್ಸಾಹವನ್ನು ಕೊಡು. ಯೋಷಿತಂ
ಯೋಗಕ್ಷೇಮವನ್ನು ಅಂದರೆ ಕ್ಷೇಮವನ್ನು ಅಭಿವೃದ್ಧಿಯನ್ನು ಯೋಷಿತಂ ದೇಹಿ ವಾಂಛಿತಂ ಕುರು ಸ್ವಾಹ. ಓಂ ಕ್ಲೀಂ ಕ್ಲೀಂ ಶ್ರೀಂ ಶ್ರೀಂ ಹ್ರೀಂ ಹ್ರೀಂ ತ್ರಿಪುರಾಲಲಿತೆ ಮದೀಪ್ಸಿತಾಂ ಯೋಷಿತಂ ದೇಹಿ ವಾಂಛಿತಂ ಕುರು ಸ್ವಾಹ ಅನ್ನೋ ಮಂತ್ರನ ಮದುವೆ ಆಗೋ ತನಕ ಹುಡುಗರು ಹೇಳ್ತಾ ಇರಬೇಕು. ಆಗ ಈ ಜನ್ಮದಲ್ಲಿ ನಿಮ್ಮ ಟೇಸ್ಟ್ಗೆ, ನಿಮ್ಮ ಮನೆತನಕ್ಕೆ, ನಿಮ್ಮ ವ್ಯವಹಾರಕ್ಕೆ, ನಿಮ್ಮ ಯೋಗ್ಯತೆಗೆ, ನಿಮ್ಮ ಕರ್ಮಕ್ಕೆ ಅನುಗುಣವಾಗಿ ಎಲ್ಲಿದ್ದಳೋ ಅವಳು ತಂದು ಮದುವೆ ಮಾಡಿಸ್ಬಿಡುತ್ತೆ ಈ ಮಂತ್ರ. ಅಷ್ಟು ಪವರ್ಫುಲ್. ಇಲ್ಲಿ ಡೈವರ್ಸ್ ಆಗೋದಾಗಲಿ, ಬಿಟ್ಟೋಗೋದಾಗಲಿ ಈ ಥರದ್ದು ಯಾವುದೂ ಇರೋದಿಲ್ಲ ಅಂತ ಹೇಳುತ್ತೆ ಈ ಮಂತ್ರಶಕ್ತಿನಲ್ಲಿ. ಇದು ಮುದ್ರಾ ಮಂತ್ರ ಆಯಿತು. ತಂತ್ರ ಏನು? ಹುಣ್ಣಿಮೆ ಅಮಾವಾಸ್ಯೆ ದಿವಸ ಯಾವುದಾದ್ರು ಒಂದು ಹೂವನ್ನ ಕೈಲಿಟ್ಕೊಂಡು ಈ ಮಂತ್ರನ ಅರ್ಧ ಗಂಟೆ ಜಪ ಮಾಡಿ ನಿಮ್ಮ ಕುಲದೇವಿ ಇದ್ದಾಳಲ್ಲ ಆ ಕುಲದೇವಿಗೆ ಅರ್ಪಣೆ ಮಾಡಿಬಿಡ್ಬೇಕಂತೆ. ಆಗ ನಿಮಗೆ ಅನುರಕ್ತಳಾದಂಥ ಕರೆಕ್ಟ್ ಮ್ಯಾಚಿಂಗ್ ಜಾತಕ ಮ್ಯಾಚಾಗಿ ಮದುವೆ ಮಾಡಿಸ್ಬೋದು. ಇನ್ನು ಯಾವುದಕ್ಕೂ ಬಿಡೋದಿಲ್ಲ ಅಂತ ಹೇಳುತ್ತೆ ಈ ಮಂತ್ರಶಕ್ತಿ. ಅಷ್ಟು ವಿಶೇಷ. ಅದಕ್ಕೆ ಯಾರ್ಯಾರು ಹೊಸದಾಗಿ ಮದುವೆ ಆಗಬೇಕು ಅಂತಿದ್ರು ಹುಡುಗರು ಇದನ್ನು ಫಾಲೋ ಮಾಡಿ ಖಂಡಿತ ನಿಮಗೆ ಈ ಜನ್ಮಕ್ಕೆ ಕರೆಕ್ಟಾಗಿರೋ ಹುಡುಗಿರೇ ಸಿಗ್ತಾಳೆ, ಅಂಥ ಒಳ್ಳೆ ಪತಿವ್ರತನೇ ಸಿಗ್ತಾಳೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ನಮ್ಮ ಹಳೆ ಸಂಚಿಕೆಯಲ್ಲಿ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ನ ಮರಿದೇ ಪ್ರೆಸ್ ಮಾಡಿ. ನೀವು ಲೈಕ್ ಅಂತ ಪ್ರೆಸ್ ಮಾಡಿದ್ರೆ ನನಗೆ ಕೊಡೋ ಒಂದು ಮರ್ಯಾದೆ ಮತ್ತು ನೋಡೋದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಮತ್ತು ನಮ್ಮ ಹಳೆ ಎಪಿಸೋಡ್ಸ್ ಎಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.